ಪೌಲಾ ಪೌಲಾ, ಹೇಳಿ ಪ್ರಭುವೇ, ನಾನೇನು ಮಾಡಬೇಕು? ನಾನು ನಿನ್ನನ್ನು ಒಂದು ಜಾಗಕ್ಕೆ ಕಳಿಸ್ತಾ ಇದ್ದೀನಿ. ಅಲ್ಲಿ ನೀನು ಹೋಗಿ ಶುಭ ಸಂದೇಶವನ್ನು ಸಾರು. ಆಯಿತು ಪ್ರಭುವೇ. ಏ ವಾಟ್ ಅಣ್ಣ, ಏನ್ ಬೇಕಾ? ಏ ಅಣ್ಣ, ಇಲ್ಲಿ ಪ್ರಾರ್ಥನಾಲಯ ಎಲ್ಲಿ? ಪ್ರಾರ್ಥನಾಲಯ? ಹಾ, ಪ್ರಾರ್ಥನಾಲಯ. ಓ ಯು ಮೀನ್ ಚರ್ಚ್? ಹಾ. I'll Google it. Wait. Churches nearby me. RC? Pentecost? ವೈಟ್ ಡ್ರೆಸ್ಸೇ ಇಲ್ಲ. ಪ್ರೊಟೆಸ್ಟೆಂಟ್? ಬೈಬಲೇ ಇಲ್ಲ. ಮೆಥಡಿಸ್ಟ್? ಈ ವೇಷಕ್ಕೆ ನಿನಗೆ ಯಾವ ಚರ್ಚ್ ಫಿಟ್ ಆಗಲ್ಲ. ಹಾಗಾದ್ರೆ ಕ್ರಿಸ್ತ ವಿಂಗಡವಾಗಿ ಹೋಗಿದ್ದಾನೋ? ಇರು ನನಗೊಂದು ಇಲ್ಲೇ ಒಂದು ಹತ್ತಿರದೆಲ್ಲೋ ಒಂದು ನೋಡಿ ಅಲ್ಲಿ ಹೋದ್ರೆ ಒಂದು ಮೆಟಲ್ ಉಂಟು, ಅಲ್ಲೊಂದು ಪ್ರೇಯರ್ ಸೆಂಟರ್ ಉಂಟು. ಹಾ ಸರಿ ಆಯ್ತು. ನೀವು ಸಹ ಬನ್ನಿ. ನೋಡು, ಅದು ಪ್ರೇಯರ್ ಎಲ್ಲ ಕೆಲಸ ಇಲ್ಲದವರಿಗೆ. ನಮಗೆ ಎಷ್ಟೋ ಕೆಲಸ ಇದೆ. ಹಣ ಸಂಪಾದನೆ ಮಾಡ್ಲಿಕ್ಕಿದೆ. ಅರ್ಥ ಆಯ್ತಾ? ನೋಡು, ಹಣದ ವ್ಯಾಮೋಹವೇ ಎಲ್ಲ ಕೇಡಿಗಳಿಗೂ ಮೂಲ ಕಾರಣ. ಹಣ ಇಲ್ಲದ್ರೆ ಬದುಕಿಗಾಗುತ್ತಾ? ಹುಚ್ಚ ನನ್ನ ಮಗ. ಇದೇ ರೀತಿ ನಾನು ಮತ್ತೆ ಶೀಲ ಸೆರೆಮನೆಯಲ್ಲಿ ಸ್ತುತಿಸ್ತಾ ಇದ್ದೇವೆ. Hallelujah, hallelujah, amen, hallelujah, 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 amen, hallelujah,
Hallelujah, hallelujah, amen, hallelujah. Hallelujah, hallelujah, amen, hallelujah. Hallelujah, hallelujah, amen, hallelujah. Hallelujah. ತಗೊಳ್ಳಿ ಪವಿತ್ರಾತ್ಮರ ಅಭಿಷೇಕ. ಓ ರಬ ಸಿಂದರಿಯನ ರಬ 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 ರಬ. Thank you, Jesus. Glory, 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 glory. Oh, raba, ba, 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 ba. Thank you, Jesus. Hallelujah. Abhishek, Abhishek, Abhishek. Oh, raba, ba, 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 ba. Sindariana. Thank you, Jesus. Hallelujah, hallelujah, hallelujah. ಅದ್ಭುತ ಸ್ವರೂಪಿ ದೇವರು ನಮ್ಮ ಜೊತೆಗಿದ್ದಾರೆ ಪ್ರಿಯರೇ. ಅದ್ಭುತ ಮಾಡುವ ದೇವರು ನಮ್ಮ ಜೊತೆ ಇದ್ದಾರೆ. ಇನ್ನು ನಮ್ಮನ್ನು ನಡೆಸುವ ದೇವರವರಾಗಿದ್ದಾರೆ ಪ್ರಿಯರೇ. ಇನ್ನು ನಮ್ಮ ಜೊತೆ ಮಾತಾಡ್ತಾರೆ. ಇನ್ನು ನಮ್ಮ ಜೊತೆ ಅದ್ಭುತವನ್ನು ಮಾಡುವ ಅದ್ಭುತ ದೇವರು ನಮ್ಮದಾಗಿದ್ದಾರೆ ಪ್ರಿಯರೇ. ಈಗ ನಾವು ದೇವರ ವಾಕ್ಯವನ್ನು ಕೇಳೋಣ. ಸಮಾಧಾನವಾಗಿ ಕುಳಿತುಕೊಳ್ಳ್ರಿ. 2 ಕೊರಿಂಥಿ ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ, ಸಂತ ಪೌಲರು ಕೊರಿಂಥಿಯರಿಗೆ ಬರೆದ 2ನೇ ಪತ್ರ 8ನೇ ಅಧ್ಯಾಯ 9ನೇ ವಾಕ್ಯ. ಪ್ರಭು ಯೇಸು ಕ್ರಿಸ್ತರ ಕೃಪಾಶಕ್ತಿಯನ್ನು ನೀವು ಬಲ್ಲಿರಿ. ಅವರು ತಮ್ಮ ಬಡತನದಿಂದ ನಿಮ್ಮನ್ನು ಶ್ರೀಮಂತವಾಗಿಸಲೆಂದು ತಾವು ಶ್ರೀಮಂತರಾಗಿದ್ದರು, ನಿಮಗೋಸ್ಕರ ಬಡವರಾದರು. ಹಾಲೆಲೂಯಾ, ಹಾಲೆಲೂಯಾ. ವಾಕ್ಯ ಕೆಲಸ ಮಾಡ್ತಾ ಇದೆ, ವಾಕ್ಯ ಕೆಲಸ ಮಾಡ್ತಾ ಇದೆ. ಸಾಲ ಭಾರದಿಂದ ಬಿಡುಗಡೆ. ನಿಮ್ಗೆ ಕೆಂಪು ಕೆಂಪು ಬಟ್ಟೆ ಹಾಕಿದ ನಿಮ್ಮ ಸಾಲ ಮಣ್ಣಾಗ್ತಾ ಇದೆ. ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ಮನೆಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ, ಮನೆಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ನಿಮ್ಗೆ 2 ಅಂತಸ್ತಿನ ಮನೆಯನ್ನು ಕೊಡ್ತಾ ಇದ್ದಾರೆ ದೇವರು. ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಿಮ್ಗಲ್ಲ, ನೀವು ಕೂತ್ಕೊಳ್ಳಿ. ದೇವರು ನಿಮ್ಗೂ ಕೊಡ್ತಾರೆ. ದೇವರು ಒಳ್ಳೆಯವರು. ಕೂತ್ಕೊಳ್ಳಿ. ಓಹೋ, ಹೇಳ್ತಾ ಇದ್ದಾರೆ, ಪವಿತ್ರಾತ್ಮರು ಹೇಳ್ತಾ ಇದ್ದಾರೆ, ನೀವು ಹಾರ್ತೀರಾ. ಅಮೆರಿಕಕ್ಕೆ ಹಾರ್ತಾ ಇದ್ದೀರಾ. 1 ತಿಂಗಳೊಳಗೆ ನೀವು ಹಾರ್ತಾ ಇದ್ದೀರಾ. ಹಾಲೆಲೂಯಾ, ಆಮೆನ್, ಹಾಲೆಲೂಯಾ. ಒಬ್ಳು ತಾಯಿ ಪ್ರಾರ್ಥಿಸ್ತಾ ಇದ್ದಾಳೆ. ಅವರಿಗೆ ಡಬಲ್ ಡಿಗ್ರಿ ಜ್ಞಾನಷ್ಟು ಪವಿತ್ರಾತ್ಮರು ಕೊಡ್ತಾ ಇದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ನಿಲ್ಲಿಸಿ. ಹಾಲೆಲೂಯಾ. ಏ ಕಳ್ಳ ಬೋಧಕ, ಏನ್ ಬೋಧಿಸ್ತಾ ಇದ್ಯಾ ನೀನು? ದೇವರ ವಾಕ್ಯವನ್ನು ತಪ್ಪಾಗಿ ನೀನು ಬೋಧಿಸ್ತಾ ಇದ್ಯಾ. ಅಲ್ಲ, ನೀವು ಸಾಲ, ಯಾವ ಸಾಲ? ಲೋಕದ ಸಾಲವನ್ನು ತೀರಿಸಲಿಕ್ಕೆ ಬಂದಿರುವುದಲ್ಲ. ಅವರು ನಿಮ್ಮ ಪಾಪದ ಸಾಲವನ್ನು ತೀರಿಸಲಿಕ್ಕೆ ಬಂದಿರುವುದು. ಮನೆ, ಯಾವ ಮನೆ? ಅಳಿದು ಹೋಗುವ ಮನೆ ಕೊಡ್ಲಿಕ್ಕಾಗಿ ಅವರು ಬಂದಿರುವುದಲ್ಲ. ನಿತ್ಯವಾಗಿ ಇರುವ ಆ ಮನೆ ಕೊಡ್ಲಿಕ್ಕಾಗಿ ಅವರು ಬಂದಿರುವುದು. ಅದೇ ಸ್ವರ್ಗವಾಗಿದೆ. ಜ್ಞಾನ, ಯಾವ ಜ್ಞಾನ? ದೇವರು ಪವಿತ್ರಾತ್ಮರನ್ನು ಕರುಣಿಸಿದ್ದು ಈ ಲೋಕದ ಜ್ಞಾನಕ್ಕಾಗಿ ಅಲ್ಲ, ಬದಲಿಗೆ ಸ್ವರ್ಗದ ಜ್ಞಾನಕ್ಕಾಗಿ. ಆ ಜ್ಞಾನ ನಿಮ್ಮನ್ನು ಇನ್ನು ಹೆಚ್ಚಾಗಿ ಯೇಸುವಿನಂತೆ ಮಾರ್ಪಡಿಸುತ್ತೆ, ಪವಿತ್ರತೆಯಲ್ಲಿ ಜೀವಿಸಲಿಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಆ ಜ್ಞಾನಕ್ಕಾಗಿ ನೀವು ಪ್ರಾರ್ಥಿಸಿರಿ. ಈ ಲೋಕದ ಅಳಿದು ಹೋಗ ಜ್ಞಾನಕ್ಕಾಗಿ ನೀವು ಪ್ರಾರ್ಥಿಸಬೇಡಿ. ಹೇ, ನಿಲ್ಲಿಸು. ಏನು ಹುಚ್ಚುಚ್ಚಾಗಿ ಮಾತಾಡ್ತೀಯಾ? ನಿನ್ಗೆ ಯಾರು ಹೇಳಿದ್ದು? ಇದನ್ನು ಪವಿತ್ರಾತ್ಮನ ಪ್ರೇರಣೆಯಿಂದ ನಾನೇ ಬರೆದದ್ದು. ಈ ಹುಚ್ಚನನ್ನು ಹೊರಗೆ ಹಾಕೋ.
Hello guys, welcome to my YouTube channel. I'm your Delvin D'Souza. ಓಕೆ ಫ್ರೆಂಡ್ಸ್, ಆಲ್ರೆಡಿ 49 ಮೆಂಬರ್ಸಿಗೆ ನಾವು ಊಟ ಫೀಡ್ ಮಾಡಿ ಆಗಿದೆ. 50th ಮೆಂಬರ್ ನಮ್ಮದು ಟಾರ್ಗೆಟ್ ಇದೆ 50. ಅಣ್ಣ ಊಟ. ಫ್ರಾನ್ಸಿಸ್ ನಂಬರ್ 50. ನಿಲ್ಲಿ ಊಟ ಕೊಡ್ತೇನೆ ನಾನು. ಫ್ರೆಂಡ್ಸ್, ನಮ್ಮ 50th ಮೆಂಬರ್ ತಗೊಳ್ಳಿ. ಗಾಯ್ಸ್, 50 ಜನ ಕಂಪ್ಲೀಟ್ ಆಯ್ತು ಇವತ್ತು. ಈ ಸತ್ಕಾರ್ಯದಿಂದ ನನಗೆ ಸ್ವರ್ಗ ಗ್ಯಾರಂಟಿ. ಏ ಏ ಏನ್ ಹೇಳ್ತಿದ್ಯಾ ನೀನು? ನಮ್ಮ ಪುಣ್ಯ ಕಾರ್ಯದಿಂದ ಸ್ವರ್ಗ ಸಿಗುವುದಾದ್ರೆ ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ಸತ್ತದ್ದು ವ್ಯರ್ಥವಾಯ್ತಾ? ಓಕೆ ಗೈಸ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಅದು ನಮ್ಗೆ ಗೊತ್ತು. ಬಾ, ಹೋಗು. ಊಟ ಕೊಟ್ಟದಕ್ಕೆ ಥ್ಯಾಂಕ್ಸ್ ಎಲ್ದುಬಿಟ್ಟು ಯೋಚನೆ ಮಾಡ್ತೇನೆ. ಹುಚ್ಚ. ಸೂಪರ್ ಇದೆ ಅಲ್ವಾ? ತಮ್ಮ ನೀರು. ಏಯ್, ಮೈಂಡ್ ಯೋರ್ ಲ್ಯಾಂಗ್ವೇಜ್. ಐ ಆಮ್ ಹುಡುಗಿ. ಇದು ಸೊದೋಮ ಗೊಮೋರನೇ ಆಗಿದೆ. Bad fellow. Such people exist here. Forget it. ಈ ವಾರ ನಾವು ಪಾರ್ಟಿ ಪ್ಲಾನ್ ಮಾಡುವ. Yes, I will get my boyfriend. ಹಾಗಾದ್ರೆ ನನ್ನ ಬಾಯ್ ಫ್ರೆಂಡ್ ಅನ್ನು ಕರ್ಕೊಂಡು ಬರ್ತೀನಿ. ಆದ್ರೆ ಅಮ್ಮಪ್ಪನಿಗೆ ಗೊತ್ತಾಗಬಾರದು. ಮಕ್ಕಳೇ, ಯೇಸು ಕ್ರಿಸ್ತರಿಗೂ ದ್ರೋಹ ಮಾಡಬೇಡಿ, ನಿಮ್ಮ ತಂದೆ ತಾಯಿಗೂ ದ್ರೋಹ ಮಾಡಬೇಡಿ. What irritating fellow. Get lost from here. We'll go change our place. Bye, Baduka. ಹುಚ್ಚ. ಹಾಂ ಪೆಂಚು, ನಾನು ಸ್ವಲ್ಪ ವಾಕ್ ಮಾಡಿ ಬರ್ತೇನೆ, ಆಗ್ಬೋದಾ? ಆಯ್ತು. ಓಕೆ, ಜಾಗ್ರತೆ. ಅಮ್ಮಿ ಏನು? ಬೇಕು. ಮೊಬೈಲಾ? ಕೊಡ್ತೇನೆ, ಜಾಗ್ರತೆ ಮಾತ್ರ. ಆಯ್ತು. ನಾನು ಸ್ವಲ್ಪ ವಾಕ್ ಮಾಡಿ ಬರ್ತೇನೆ. ಈಗ ಬ್ಯಾಗ್ ತೆಗೆದುಕೊಳ್ಳು. ಆಯ್ತು. ಎಸ್. ಏ ಏ ಏನ್ ಮಾಡ್ತಿದ್ಯಾ ನೀನು? ಏನ್ ನೋಡ್ತಾ ಇದ್ಯಾ ನೀನು? ಏ ಮಮ್ಮಿ 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 ಏನಾಯ್ತು? 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 ಮಮ್ಮಿ ಮಮ್ಮಿ ಯಾರೇ ನೀವು? ನನ್ನ ಮಗಳಿಗೆ ಏನು ಮಾಡಿದ್ದೀರಾ ನೀವು? ಇವಳು ನಿಮ್ಮ ಮಗಳ? ಹೌದು, ಇವಳು ನನ್ನ ಮಗಳು. ಏನಾಯ್ತು? ಅಲ್ಲ, ನಿಮ್ಮ ಮಗಳು ಏನೇನ್ ಮಾಡ್ತಾ ಇದ್ದಾಳೆ ನಿಮ್ಗೆ ಗೊತ್ತಿದ್ಯಾ? ಇಷ್ಟು ಸಣ್ಣ ಪ್ರಾಯದಲ್ಲಿ ಏನೇನ್ ನೋಡ್ತಾ ಇದ್ದಾಳೆ ನಿಮ್ಗೆ ಗೊತ್ತಿದ್ಯಾ? ಪಿಂಚು, ಏನ್ ನೋಡ್ತಾ ಇದ್ದಿ ನೀನು? ಮಮ್ಮಿ ಮಮ್ಮಿ ನಾನು ಏನು ನೋಡಿಲ್ಲ. ಮತ್ತೆ ಅವರು ಏನು ಹೇಳ್ತಾರಲ್ಲ? ನನಗೆ ಗೊತ್ತಿಲ್ಲ ಮಮ್ಮಿ. ಅಲ್ಲ, ಯಾಕೆ ಸುಳ್ಳು ಹೇಳ್ತಿದ್ಯಾ ನೀನು? ಅಮ್ಮ, ನೀವು ಯೇಸು ಕ್ರಿಸ್ತರನ್ನು ಕೊಡುವುದು ಬಿಟ್ಟು ನೀವು ಏನೇನು ಕೊಡ್ತಾ ಇದ್ದೀರಿ? ಅವಳು ಏನೇನು ನೋಡ್ತಾ ಇದ್ದಾಳೆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ? ನಿಮ್ಗೆ ಗೊತ್ತಿದ್ಯಾ? ಅವಳು ನನ್ನ ಮಗಳು, ಅವಳು ಏನು ಬೇಕಾದ್ರೆ ನೋಡ್ತಾರೆ. ನೀವ್ಯಾರು ಕೇಳಲಿಕ್ಕೆ? ಬಾ ಪಿಂಚು, ನಾವು ಹೋಗುವ, ಬಾ. ಯೇಸು,
ನನಗೆ ಸಹಾಯ ಮಾಡಿ. ಈ ಶುಭ ಸಂದೇಶವನ್ನು ಯಾರೂ ಕೇಳ್ತಾ ಇಲ್ಲ, ಹೇಗಾದ್ರೂ ಮಾಡ್ರಿ ಈ ಶುಭ ಸಂದೇಶವನ್ನು ಇವರಿಗೆ ಸಾರಲೇಬೇಕು. ಯೇಸುವೆ, ಇವರಿಗೋಸ್ಕರ ನೀವು ನಿಮ್ಮ ಪ್ರಾಣವನ್ನೇ ಕೊಟ್ಟಿದ್ದೀರಿ. ಎಲ್ಲರೂ ಸ್ವರ್ಗವನ್ನು ಸೇರ್ಬೇಕೆಂಬುದೇ ನಿಮ್ಮ ಆಸೆ ಆಗಿದೆ ಯೇಸುವೆ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಈ ಶುಭ ಸಂದೇಶವನ್ನು ಇವರಿಗೆ ಸಾರಲೇಬೇಕು. ಯೇಸುವೆ, ನನಗೆ ಸಹಾಯ ಮಾಡಿ ಯೇಸುವೆ. ಎಲೆ ವಿಷ ಸರ್ಪದ ಪೀಳಿಗೆ, ಕಾಲವು ಪರಿಪಕ್ವವಾಗಿದೆ, ದೇವರ ಸಾಮ್ರಾಜ್ಯವು ಸಮೀಪಿಸಿದೆ. ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ. ಈ ದುಷ್ಟ ಪೀಳಿಗೆಯಿಂದ ನಿಮ್ಮನ್ನೇ ನೀವು ರಕ್ಷಿಸಿಕೊಳ್ಳಿ. ಏ ಮತಿಗೆಟ್ಟವರೇ, ನಿಮ್ಮನ್ನು ಮರಳುಗೊಳಿಸಿದ್ದು ಯಾರು? ನಾನು ಬೋಧಿಸಿದ ಶುಭ ಸಂದೇಶ ಬಿಟ್ಟು ಬೇರೆ ಯಾವ ಶುಭ ಸಂದೇಶ ಇಲ್ಲ. ಈ ಶುಭ ಸಂದೇಶ ಬಿಟ್ಟು ಬೇರೆ ಯಾವ ಶುಭ ಸಂದೇಶವನ್ನು ನೀವು ಬೋಧಿಸಿದರೆ ಅಂಥವನು ಶಾಪಗ್ರಸ್ತನಾಗಲಿ. ದೇವದೂತನೇ ಆಗಲಿ, ನಾನೇ ಆಗಲಿ, ಇನ್ನು ಯಾರಾಗಲಿ, ಈ ಶುಭ ಸಂದೇಶವನ್ನು ಬಿಟ್ಟು ಬೇರೆ ಶುಭ ಸಂದೇಶ ಬೋಧಿಸಿದರೆ ಅವನು ಶಾಪಗ್ರಸ್ತನಾಗುತ್ತಾನೆ. ಯೇಸು ಕ್ರಿಸ್ತರು ಮನುಷ್ಯರಾಗಿ ಈ ಧರೆಗೆ ಬಂದದ್ದು ನಿಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಿಮ್ಮನ್ನೆಲ್ಲ ಉದ್ಧಾರ ಮಾಡಲಿಕ್ಕಾಗಿ. ಯೇಸು ಕ್ರಿಸ್ತರು ನಿಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾರೆ, ರಕ್ತವನ್ನು ಸುರಿಸಿದ್ದಾರೆ. ಈ ರಕ್ಷಣೆಯ ಶುಭ ಸಂದೇಶವನ್ನು ಕೇಳುವವರು ಯಾರು? ಯೇಸುವೆ, ಯೇಸುವೆ, ವಿಶ್ವಾಸವಿಲ್ಲದ ದುಷ್ಟ ಪೀಳಿಗೆ, ಇವರು ಏನು ಮಾಡುತ್ತಾರೆ ಎಂದು ಇವರಿಗೆ ಗೊತ್ತಿಲ್ಲ. ಇವರನ್ನು ಕ್ಷಮಿಸಿ ಅಪ್ಪ. ಯೇಸುವೆ, ನಿನ್ನ ಚಿತ್ತ ಮಾತ್ರ ನೆರವೇರಲಿ. ಮಗನೇ,